ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ಇವಾಗ ಜನವರಿಯಲ್ಲಿ ಎಕ್ಸಾಮ್ಸ್ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ ಆಯಿತಾ. ಯಾವಾಗ ಅಂದರೆ ಜನವರಿ 10ರಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಇದು ನಾನ್ ಎಚ್ ಕೆ ಅವರಿಗೆ ಎಕ್ಸಾಮ್ಸ್ಗಳು ಇದ್ದಾವೆ ಆಯಿತಾ. ಇದ್ರ ಬಗ್ಗೆ ಎಲ್ರಿಗೂ ಮಾಹಿತಿ ಗೊತ್ತಿದೆ. ಬಟ್ ಏನಪ್ಪ ಅಂದರೆ ಯಾವಾಗ ಎಕ್ಸಾಮ್ಸ್ಗಳು ಇದೆ, ಯಾವ ದಿನಾಂಕಕ್ಕೆ ಯಾವ ಎಕ್ಸಾಮ್ಸ್ ಇದೆ, ಕೆಲವರು ಸಾಕಷ್ಟು ಪೋಸ್ಟ್ಗಳಿಗೆ ಅಪ್ಲೈ ಮಾಡಿದಾರ. ನಂದು ಯಾವ ದಿನಾಂಕಕ್ಕೆ ಎಕ್ಸಾಮ್ ಇದೆ ಅಂತ ಗೊತ್ತಿಲ್ಲ, ಯಾಕಂದರೆ ಹಾಲ್ ಟಿಕೆಟ್ ಇನ್ನೂ ಅವರು ಬಿಟ್ಟಿಲ್ಲ. ಅದ್ರ ಜೊತೆಗೆ ವಿಶೇಷವಾಗಿ ಒಂದು ಮೆಸೇಜ್ ಕೂಡ ಬಂದಿದೆ KE ಡಿಪಾರ್ಟ್ಮೆಂಟ್ ಕಡೆಯಿಂದ, ನಿಮ್ಮ ಒಂದು ಅಪ್ಲೈಡ್ ಪೋಸ್ಟನ್ನು ಸಬ್ಜೆಕ್ಟ್ ಡಿಕ್ಷನರಿಯಲ್ಲಿ ಚೆಕ್ ಮಾಡ್ಕೊಂತ ಈ ಕುರಿತಾದ ಒಂದು ವಿಡಿಯೋವನ್ನು ಕೂಡ ನಮ್ಮ ಚಾನಲಲ್ಲಿ ಹಾಕಿದ್ದೇವೆ. ಅದನ್ನು ನಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ನಂತರ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ, ಅಲ್ಲಿಂದ ಕೂಡ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಬನ್ನಿ ಡೈರೆಕ್ಟಾಗಿ ಯಾವ್ಯಾವ ದಿನಾಂಕಕ್ಕೆ ಯಾವ್ಯಾವ ಎಕ್ಸಾಮ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ಗಮನಿಸ್ತಾ ಹೋದರೆ ನಾವು ಇಲ್ಲಿ ಜನವರಿ 10/1/2026ಕ್ಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು KSDL ಮತ್ತು ಅಂದರೆ ಇವು ಇಲಾಖೆ ಹೆಸರುಗಳು KSDL, ಕೃಷಿ ಮಾರಾಟ ಇಲಾಖೆ, ಮತ್ತು BWSSB ಅಂದರೆ ಬ್ಯಾಕ್ವರ್ಡು, ಮತ್ತು BWSSB. ಇದರಲ್ಲಿ ಕಿರಿಯ ಅಭಿಯಂತರು ಗ್ರೂಪ್ ಸಿ, ಎಲೆಕ್ಟ್ರಿಕಲ್ ಅಂತೆಲ್ಲ ಡಿವೈಡ್ ಮಾಡಿದ್ದಾರೆ ಗೊತ್ತಾ ನೀವು. ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ವೈಸು ಕೆಲವೊಂದು ಪೋಸ್ಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಮತ್ತು ಕೃಷಿ ಮಾರಾಟ ಇಲಾಖೆ ಅಂತ ಇದೆ. ಇವೆಲ್ಲ ಎಕ್ಸಾಮು ಮೊದಲು ಏನಂದರೆ ಜನವರಿ 10ಕ್ಕೆ ಡೇಟ್ನ ಕೊಟ್ಟಿದ್ದರು. ಬಟ್ ಇವಾಗ ಇದನ್ನು ಪರಿಷ್ಕೃತ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಇದೆಷ್ಟನ್ನು ತೆಗೆದು ಜನವರಿ 18ಕ್ಕೆ ಈ ಒಂದು ಎಕ್ಸಾಮ್ಸನ್ನ ಮಾಡಿದ್ದಾರೆ. ಓಕೆ, ಈ ರೀತಿಯಾದಂಥ ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿರ್ತವೆ. ವಿದ್ಯಾರ್ಥಿಗಳು ಇದನ್ನು ನೀವು ಗಮನಿಸಿರಲ್ಲ. ಜನವರಿ 18ಕ್ಕೆ ಈ ಒಂದು ಎಕ್ಸಾಮ್ಸ್ಗಳು ಇದಾವೆ ಆಯಿತಾ. ಇದು ಯಾವುದೇ ಕಾರಣಕ್ಕೂ ಜನವರಿ 10ಕ್ಕಿಲ್ಲ, ಜನವರಿ 18ಕ್ಕಿದೆ. ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರೆ ದಯವಿಟ್ಟು ಇನ್ನೊಂದ್ಸರಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಜನವರಿ 18ಕ್ಕೆ ಎಕ್ಸಾಮ್ಸ್ ಇದೆ. ಓಕೆ, ಈ ರೀತಿಯ ಅಪ್ಡೇಟ್ಸ್ಗಳು ನಿಮಗೆ ಆದಷ್ಟು ಬೇಗನೆ ನಾವು ಕೊಡ್ತಾ ಹೋಗ್ತೀವಿ. ಯಾವುದೇ ರೀತಿ ಬದಲಾವಣೆ ಆದರೂ ಕೂಡ ನಿಮಗೆ ಮೊದಲು ತಿಳಿಸ್ತೀವಿ. ಆ ಒಂದು ಕಾರಣಕ್ಕಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಆ್ಯಸ್ ಯೂಸಲು ನೋಡ್ತಾ ಹೋದರೆ ಜನವರಿ 11ಕ್ಕೆ ಎಕ್ಸಾಮ್ಸ್ ಇದೆ. ಜನವರಿ 11ಕ್ಕೆ ಯಾವುದೆಲ್ಲ ಎಕ್ಸಾಮ್ಸ್ ಇದೆ ಅಂದರೆ FDA ಎಕ್ಸಾಮ್ ಅಂತ ಹೇಳ್ತೀವಿ ನಾವು. ಪ್ರಥಮ ದರ್ಜೆ ಸಹಾಯಕರು ಮತ್ತು ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಎಲ್ಲ ಬರುತ್ತೆ ಡಿಪಾರ್ಟ್ಮೆಂಟ್ ವೈಸು. ಫಾರ್ ಎಕ್ಸಾಂಪಲ್ ಈ BDAಯಲ್ಲಿ ಕೋರ್ಟ್ ಕ್ಲರ್ಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಬರುತ್ತೆ. ಅದು ಬಿಟ್ಟರೆ ಈ ತಾಂತ್ರಿಕ ಶಿಕ್ಷಣ ಇಲಾಖೆ, ಮತ್ತು ಕೃಷಿ ಮಾರಾಟ ಇಲಾಖೆ, ಮತ್ತು ಇದು ರಾಜೀವ್ ಗಾಂಧಿ ಡಿಪಾರ್ಟ್ಮೆಂಟು, ಮತ್ತು ಬ್ಯಾಕ್ವರ್ಡು, ಮತ್ತು ರಾಜೀವ್ ಗಾಂಧಿ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ಗ್ರಂಥಪಾಲಕ, ಇದು ಕೂಡ FDA ಬರುತ್ತೆ. ಮತ್ತು KKRTC, ಮತ್ತು KSSIDC, ಮತ್ತು KSDL, ಶಾಲಾ ಶಿಕ್ಷಣ ಇಲಾಖೆ, ಕೃಷಿ ಮಾರಾಟ ಇಲಾಖೆ, BWC. ಸಾಕಷ್ಟು 14 ಇಲಾಖೆಗಳಿದ್ದಾವೆ ಆಯಿತಾ. 14 ಇಲಾಖೆಗಳಲ್ಲಿ ಸುಮಾರು ಸಾಕಷ್ಟು ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸ್ತಿದ್ದಾರೆ. ಯಾವ್ದಾವುದಂದರೆ ಒಂದು ಸಾರಿ ಓದ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. FDA ಫಸ್ಟ್ ಬರೋದು ನಿಮ್ಮ ಒಂದು FDA. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಿರೋದು, ಅದರಲ್ಲಿ ನೀವು FDA ಏನಾದರೂ ಅಪ್ಲೈ ಮಾಡಿದರೆ, ನಾನ್ ಎಚ್ ಕೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ FDA ಅಪ್ಲೈ ಮಾಡಿದರೆ ಅದು ನಿಮಗೆ ಜನವರಿ 11ಕ್ಕೆ ಫಿಕ್ಸ್ ಇರುತ್ತೆ. ಅದಾದಮೇಲೆ ಸಹಾಯಕ ಎಲ್ಲಂದರೆ ಈ ರಾಜೀವ್ ಗಾಂಧಿ ಡಿಪಾರ್ಟ್ಮೆಂಟು ಮತ್ತು ಬ್ಯಾಕ್ವರ್ಡಲ್ಲಿ ಸಹಾಯಕ ಹುದ್ದೆ, ಸಹಾಯಕ ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಹಿರಿಯ ಸಹಾಯಕರು, ಕಿರಿಯ ಅಧಿಕಾರಿ ಅಂದರೆ Q ಮತ್ತು D ಅಂತ ಇದೆಯಲ್ಲ ಅದು, ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ, ಕಿರಿಯ ಅಧಿಕಾರಿ ಉಗ್ರಾಣ, ಗ್ರಂಥಪಾಲಕ, ಕಿರಿಯ ಅಭಿಯಂತರು ಎಲೆಕ್ಟ್ರಿಕಲ್ಲು, ಇದೆಲ್ಲ IT ಆದವರಿಗೆ ಇರುತ್ತೆ. ಮತ್ತು ಮೆಕ್ಯಾನಿಕಲ್ಲು, ಮತ್ತು ಮಾರುಕಟ್ಟೆ ಮೇಲ್ವಿಚಾರಕ ಅಂತಿದೆ. ಇಷ್ಟೆಲ್ಲ ಹುದ್ದೆಗಳಿಗೆ ಜನವರಿ 11ಕ್ಕೆ ಎಕ್ಸಾಮ್ ಇದೆ. ಪೇಪರ್ 1 ಬೆಳಗ್ಗೆ ಇರುತ್ತೆ 10 ಗಂಟೆಯಿಂದ 12:30ವರೆಗೆ. ಅದಾದಮೇಲೆ ಪೇಪರ್ 2 ಕೂಡ ಇರುತ್ತೆ. ಯಾವಾಗಂದರೆ ಅದೇ ದಿನಾಂಕ ಜನವರಿ 11ಕ್ಕೆ ಮಧ್ಯಾಹ್ನ 2:30ರಿಂದ 4:30ವರೆಗೆ ಇರುತ್ತೆ. ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರು ಆಯಿತಾ. ಇಲ್ಲಿ ಗಮನಿಸಬೇಕು ನೀವು, ಕನ್ನಡ ಇಲ್ಲಿ ನಿಮಗೆ ಒಟ್ಟು 35 ಮಾರ್ಕ್ಸಿಗೆ ಇರುತ್ತೆ ಆಯಿತಾ. ಕನ್ನಡ ಏನಪ್ಪ ಅಂದರೆ 35 ಇರುತ್ತೆ, ಮತ್ತು ಇಂಗ್ಲೀಷು 35 ಇರುತ್ತೆ. ಅದಾದಮೇಲೆ ಕಂಪ್ಯೂಟರು 30. ಟೋಟಲ್ ಆಗಿ 100 ಮಾರ್ಕ್ಸಿಗೆ ಒಂದು ಎಕ್ಸಾಮ್ನ ತಗೋತಾರೆ ಆಯಿತಾ. ಯಾರಿಗಾದರೂ ಇಂಪಾರ್ಟೆಂಟ್ಸು ಕೆಲವೊಂದಿಷ್ಟು ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರು ಬೇಸಿಕ್ ನಾಲೆಜ್ ಬಗ್ಗೆ MCQಸ್ಗಳು ಬೇಕಂದರೆ ಕಮೆಂಟ್ ಮಾಡಿ, ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕ್ತಾ ಹೋಗ್ತೀವಿ ಆಯಿತಾ. ಇದಾಗಿತ್ತು ಜನವರಿ 11ಕ್ಕೆ ಯಾವುದೆಲ್ಲ ಎಕ್ಸಾಮ್ ಇದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಜನವರಿ 12ಕ್ಕೆ. ಜನವರಿ 12ಕ್ಕೆ ಯಾವುದಿದೆ ಅಂದರೆ ಇಲ್ಲಿ ನಿಮಗೆ ಆಯಿತಾ, ಜನವರಿ 11ಕ್ಕೆ ಆದಮೇಲೆ ಜನವರಿ 12ಕ್ಕೆ ದ್ವಿತೀಯ ದರ್ಜೆ ಸಹಾಯಕರಂತ ಇದೆ. ದ್ವಿತೀಯ ದರ್ಜೆ ಸಹಾಯಕರಲ್ಲಿ ಇಲ್ಲಿ ಅವರು ಸಬ್ ಡಿವೈಡ್ ಮಾಡಿದ್ದಾರೆ ಆಯಿತಾ. ಏನಪ್ಪ ಅಂದರೆ
ಈ ಬಿ ಡಿ ಎಲ್ಲಿದೆ, ಬಿ ಡಿ ಎಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಕೃಷಿ ಮಾರಾಟ ಇಲಾಖೆ ಮತ್ತು ರಾಜೀವ್ ಗಾಂಧಿ ಬ್ಯಾಕ್ವರ್ಡು ಮತ್ತು ಕೆ ಎಸ್ ಎಸ್ ಐ ಡಿ ಸಿ ಈ ಡಿಪಾರ್ಟ್ಮೆಂಟಲ್ಲಿ ದ್ವಿತೀಯ ದರ್ಜೆ ಮತ್ತು ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟು ಮತ್ತು ಎಸ್ ಡಿ ಅಂತ ಹೇಳ್ತೀವಿ. ಆ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದರೆ ಜನವರಿ 12 ಅಲ್ಲ, ಜನವರಿ 25ಕ್ಕೆ ಎಕ್ಸಾಮ್ ಇರುತ್ತೆ, ಆಯಿತಾ. ಓಕೆ, ಸೊ ಈಗ ಗಮನಿಸಬೇಕು, ಇಲ್ಲಿ ಸಪ್ರೇಟ್ ಒಂದು ಪೇಪರ್ ಇಟ್ಟಿದ್ದಾರೆ ಜನವರಿ 12ಕ್ಕೆ. ಯಾವುದಂದರೆ ಕೆ ಎಸ್ ಡಿ ಎಲ್ ಅಲ್ಲಿ, ಜಸ್ಟ್ ಅದೊಂದೇ ಡಿಪಾರ್ಟ್ಮೆಂಟು. ಯಾವುದು? ಕೆ ಎಸ್ ಡಿ ಎಲ್ ಅಲ್ಲಿ ನೀವೇನಾದರೂ ಕಿರಿಯ ಅಧಿಕಾರಿ, ಉತ್ಪಾದನೆ ನಿರ್ವಹಣೆ ಮತ್ತು ಕಿರಿಯ ಅಧಿಕಾರಿ, ಉಗ್ರಾಣ ಅಧಿಕಾರಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಜನವರಿ 12ಕ್ಕೆ ಒಂದು ನಿರ್ದಿಷ್ಟ ಸ್ಪೆಸಿಫಿಕ್ ಪೇಪರ್ ಅಂತ ಇರುತ್ತೆ, ಅದು ಅಪ್ಲೈ ಮಾಡಿರೋ ಗೊತ್ತಿರುತ್ತೆ, ಅದು ಇರುತ್ತೆ. ಅದಾದಮೇಲೆ ಜನವರಿ 25ಕ್ಕೆ ಎಸ್ ಡಿ ಇದೆ. ಅಂದರೆ ಇಲ್ಲಿ ಕ್ಲಿಯರಾಗಿ ಹೇಳ್ತೀನಿ, ಒಂದು ಸಲ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಅಭ್ಯರ್ಥಿ ಎಫ್ ಡಿ ಎ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಜನವರಿ 11ಕ್ಕೆ ಎಕ್ಸಾಮ್ ಇದೆ, ಆಯಿತಾ. ಯಾವಾಗಂದರೆ ಜನವರಿ 11ಕ್ಕೆ ಎಕ್ಸಾಮ್ ಇದೆ. ನೀವೇನಾದರೂ ಎಸ್ ಡಿ ಎ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಜನವರಿ 25ಕ್ಕೆ ಎಕ್ಸಾಮ್ ಇದೆ, ಆಯಿತಾ. ಇದೊಂದು ಎಲ್ರಿಗೂ ಕ್ಲಿಯರಾಗಿ ಗೊತ್ತಿರಲಿ. ಜಸ್ಟ್ ನೀವಿಲ್ಲಿ ಗಮನಿಸಬೇಕು ಏನಂದರೆ ನಿಮ್ಮ ಎಕ್ಸಾಮ್ ಇರೋದು ಎಫ್ ಡಿ ಎಸ್ ಡಿ ಹಾಕಿರೋರಿಗೆ ಜನವರಿ 11 ಮತ್ತು ಜನವರಿ 25. ಅಂದರೆ ಬರೀ ಎಫ್ ಡಿ ಎಸ್ ಡಿ ಅಂತಲ್ಲ, ಎಫ್ ಡಿ ಎಸ್ ಡಿ ಜೊತೆಗೆ ಈ ಒಂದು ಜೂನಿಯರ್ ಅಸಿಸ್ಟೆಂಟು, ಸಹಾಯಕ ಸಂಚಾರ ನಿರೀಕ್ಷಕ, ಈ ಕಂಡಕ್ಟರು ಮತ್ತು ಮಾರಾಟ ಸಹಾಯಕ, ಮಾಪನ ಓದುಗ ಮತ್ತು 2ನೇ ದರ್ಜೆ ಉಗ್ರಾಣ ಪಾಲಕ, ಇವೆಲ್ಲ ಹುದ್ದೆಗಳಿಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದಲ್ಲ, ಇವೆಲ್ಲ ಹುದ್ದೆಗಳಿಗೆ ಜನವರಿ 25ಕ್ಕೆ ಎಕ್ಸಾಮ್ ಇರುತ್ತೆ, ಆಯಿತಾ. ಅದು ಎಫ್ ಡಿ ಥರನೇ ಬೆಳಗ್ಗೆ ಒಂದು ಪೇಪರ್ ಮತ್ತು ಮಧ್ಯಾಹ್ನ ಒಂದು ಪೇಪರ್ ಆಗಿರುತ್ತೆ. ಓಕೆ, ಸೊ ಇದಾಗಿತ್ತು ಈ ಒಂದು ಎಕ್ಸಾಮ್ನ ಒಂದು ಟೈಮ್ ಟೇಬಲ್ನ ಗೊಂದಲ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ ಅಂತ ಅನ್ಕೋತೀನಿ. ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಿಮಗೆ ವಿತಿನ್ 1 ಮಿನಿಟ್ 2 ಮಿನಿಟಲ್ಲಿ ನಿಮಗೆ ರಿಪ್ಲೈ ಬಂದೇ ಬರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಈ ರೀತಿಯಾದ ಅಪ್ಡೇಟ್ಸ್ಗಳು ನಿಮಗೆ ಆದಷ್ಟು ಬೇಗ ತಲುಪಿಸೋದಕ್ಕೆ ಸಹಾಯ ಆಗುತ್ತೆ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಂಡ್ರೆ ನಿಮಗೆ ಮೊದಲು ವಿಡಿಯೋ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗಾಗಿ ನೀವು ಎಲ್ಲ ಒಂದು ಅಪ್ಡೇಟ್ಸು ಬೇಗನೆ ತಿಳ್ಕೊಬೋದಾಗಿರುತ್ತೆ.